ಶಿರಡಿ ಸಾಯಿಬಾಬಾ ಬಗ್ಗೆ ನಾಲಿಗೆ ಹರಿಬಿಟ್ಟ ಬಿಜೆಪಿ ನಾಯಕಿ. ಶಿರಡಿ ಸಾಯಿಬಾಬಾ ದೇವರಲ್ಲ ಎಂದ ನಟಿ ಮಾಧವಿಲತಾ. ಅಷ್ಟೇ ಅಲ್ಲ, ಸಾಯಿಬಾಬಾ ಬಗ್ಗೆ ಸಾಕಷ್ಟು ಆಕ್ಷೇಪಾರ್ಹ ಪದವನ್ನು ಕೂಡ ಬಳಕೆ ಮಾಡಿದ್ದಾರೆ. ಶಿರಡಿ ಸಾಯಿಬಾಬಾ ದೇವರಲ್ಲ ಅಂತ ಹೇಳಿ ನಟಿ ಮಾಧವಿಲತಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಟೀಕೆಗೆ ಒಳಗಾದ ತೆಲಂಗಾಣದ ಬಿಜೆಪಿ ನಾಯಕಿ. ಸಾಯಿಬಾಬಾ ಭಕ್ತರ ನಂಬಿಕೆಗಳಿಗೆ ಘಾಸಿ ಮಾಡಿದ್ದಾರೆ ನಟಿ ಮಾಧವಿಲತಾ ವಿರುದ್ಧ ಹೈದರಾಬಾದ್ನ ವಿವಿಧೆಡೆ ಎಫ್ಐಆರ್ ಕೂಡ ದಾಖಲಾಗಿದೆ. ಯಾವುದೇ ಕ್ಷಣದಲ್ಲಿ ನಟಿ ಕಮ್ಮ ಬಿಜೆಪಿ ನಾಯಕಿ ಅರೆಸ್ಟ್ ಕೂಡ ಆಗಬಹುದು. ನೋಡಿ, ನಟಿ ಕೂಡ ಹೌದು, ಬಿಜೆಪಿ ನಾಯಕಿ ಕೂಡ ಹೌದು. ಶಿರಡಿ ಸಾಯಿಬಾಬಾ ಬಗ್ಗೆ ಈ ರೀತಿಯಾಗಿ ಮಾತನಾಡಿದರೆ ದೇವರೇ ಅಲ್ಲ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಈಗ ಶಿರಡಿ ಸಾಯಿಬಾಬಾ ಭಕ್ತರು ಕೆರಳಿಕೆಂಡವಾಗಿದ್ದಾರೆ. ಕೇವಲ ದೇವರಲ್ಲ ಅಂತ ಮಾತ್ರ ಹೇಳಿದ್ದಲ್ಲ, ಸಾಕಷ್ಟು ಆಕ್ಷೇಪಾರ್ಹ ಮಾತುಗಳನ್ನು ಕೂಡ ಆಡಿರುವಂಥದ್ದು. ಸಾಕಷ್ಟು ಟೀಕೆಗೆ ಒಳಗಾದ ತೆಲಂಗಾಣದ ಬಿಜೆಪಿ ನಾಯಕಿ ನಟಿ ಕೂಡ ಹೌದು. ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿ ಕೊಡ್ತಾ ಇದ್ದಾರೆ. ಇವಾಗ ಅವರ ಭಕ್ತರು ಕೂಡ, ಸಾಯಿಬಾಬಾನ ಭಕ್ತರು ಕೂಡ ಕೆರಳಿಕೆಂಡವಾಗ್ತಾ ಇದ್ದಾರೆ. ಶಿರಡಿ ಸಾಯಿಬಾಬಾ ದೇವರೇ ಅಲ್ಲ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು. ಕೇವಲ ದೇವರಲ್ಲ ಅಂತ ಹೇಳಿದ್ದಲ್ಲದೆ ಸಾಕಷ್ಟು ಆಕ್ಷೇಪಾರ್ಹ ಮಾತುಗಳನ್ನು ಕೂಡ ಆಡಿರುವಂಥದ್ದು. ಶಿರಡಿ ಸಾಯಿಬಾಬಾ ದೇವರಲ್ಲ ಅಂತ ಹೇಳಿ ನಟಿ ಮಾಧವಿಲತಾ ಹೇಳಿರುವಂಥದ್ದು. ಅಷ್ಟೇ ಅಲ್ಲ, ಸಾಯಿಬಾಬಾ ಬಗ್ಗೆ ಸಾಕಷ್ಟು ಆಕ್ಷೇಪಾರ್ಹ ಪದವನ್ನು ಕೂಡ ಬಳಕೆ ಮಾಡಿದ್ದಾರೆ. ಶಿರಡಿ ಸಾಯಿಬಾಬಾ ಬಗ್ಗೆ ನಾಲಿಗೆಯನ್ನು ಹರಿಬಿಟ್ಟ ಬಿಜೆಪಿ ನಾಯಕಿ. ಶಿರಡಿ ಸಾಯಿಬಾಬಾ ದೇವರಲ್ಲ ಅಂತ ಹೇಳಿ ನಟಿ ಮಾಧವಿಲತಾ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸಾಯಿಬಾಬಾ ಬಗ್ಗೆ ಸಾಕಷ್ಟು ಆಕ್ಷೇಪಾರ್ಹ ಪದವನ್ನು ಕೂಡ ಬಳಕೆ ಮಾಡಿದ್ದಾರೆ. ಸಾಕಷ್ಟು ಟೀಕೆಗೆ ಒಳಗಾದಂತ ತೆಲಂಗಾಣ ಬಿಜೆಪಿ ನಾಯಕಿ. ಸಾಯಿಬಾಬಾ ಭಕ್ತರ ನಂಬಿಕೆಗಳಿಗೆ ಘಾಸಿ ಮಾಡಿದ ಕೇಸರಿ ನಾಯಕಿ ಮಾಧವಿಲತಾ ವಿರುದ್ಧ ಹೈದರಾಬಾದ್ನ ವಿವಿಧೆಡೆ ಎಫ್ಐಆರ್ ಕೂಡ ದಾಖಲಾಗಿದೆ. ಕೇವಲ ಶಿರಡಿ ಸಾಯಿಬಾಬಾ ದೇವರಲ್ಲ ಎನ್ನುವಂತಹ ಮಾತನ್ನ ಹೇಳಿರುವುದಲ್ಲದೆ ಸಾಕಷ್ಟು ಆಕ್ಷೇಪಾರ್ಹ ಪದವನ್ನು ಕೂಡ ಬಳಕೆ ಮಾಡಿದ್ದಾರೆ. ಅವರು ನಟಿ ಕೂಡ ಹೌದು. ಸಾಕಷ್ಟು ಟೀಕೆಗೆ ಒಳಗಾಗಿದ್ದಾರೆ ತೆಲಂಗಾಣ ಬಿಜೆಪಿ ನಾಯಕಿ. ಈಗ ಸಾಯಿಬಾಬಾ ಭಕ್ತರು ಕೆರಳಿಕೆಂಡವಾಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸಾಯಿಬಾಬಾನನ್ನ ನಂಬುವಂತ ಭಕ್ತರು ಎಷ್ಟೋ ಇದ್ದಾರೆ. ಸಾಯಿಬಾಬಾನನ್ನ ಅಗಾಧವಾಗಿ ನಂಬುತ್ತಾರೆ. ಹಾಗಾಗಿ ಈಗ ನೋಡಿದ್ರೆ, ಈಗ ನಟಿ ಮಾಧವಿಲತಾ ಅವರಿಗೆ ನಂಬಿಕೆ ಇಲ್ದಿದ್ರೆ ಹೋಗಿ, ಯಾಕೆ ಸಾಕಷ್ಟು ಜನ ದೇವರನ್ನ ನಂಬದೇ ಇರೋರು ಕೂಡ ಇದ್ದಾರೆ. ಎಲ್ಲರೂ ಕೂಡ ದೇವರನ್ನ ನಂಬಲೇಬೇಕು ಅಂತೇಳಿ ಹೇಳೋದಲ್ಲ, ಈಗ ದೇವರನ್ನ ನಂಬೋರು ಕೂಡ ಇದ್ದಾರೆ. ಈಗ ದೇವರನ್ನ ನಂಬುವವರಿಗೆ ಇದೊಂದು ಕೆರಳಿಕೆಂಡವಾದಂತ ಮಾಡಿದೆ ಇವರ ಹೇಳಿಕೆಗಳು. ಹುಬ್ಬಳ್ಳಿಯ ತೆಲುಗು ಕುಟುಂಬದಲ್ಲಿ ಜನಿಸಿರುವಂತಹ ಮಾಧವಿಲತಾ. ಹಾಗಾದ್ರೆ ಯಾಕೆ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟರು? ಕಲಬುರಗಿ ವಿವಿಯಲ್ಲಿ ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾಗಿ ಹೇಳಿಕೆಯನ್ನ ಕೊಡಬೇಕು? ಯಾಕಂತ ಹೇಳಿದ್ರೆ ಭಕ್ತರಿಗೆ ಘಾಸಿಗೊಳಿಸುವಂತಹ ವಿಷಯ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ದೇವರನ್ನ ನಂಬ್ತಾರೆ, ದೇವರನ್ನ ನಂಬದೇ ಇರೋರು ಕೂಡ ಇದ್ದಾರೆ. ಇವ್ರು ನಂಬಲಿಲ್ಲ ಅಂತ ಹೇಳಿದ್ರು ಕೂಡ ಇವರು ಪಾಡಿಗೆ ಇರಬಹುದಿತ್ತು. ಆದ್ರೆ ಸಾಯಿಬಾಬಾ ದೇವರೇ ಅಲ್ಲ ಅನ್ನುವಂಥ ಮಾತನ್ನು ಹೇಳಿದ ಬಳಿಕವೂ ಕೂಡ ಸಾಕಷ್ಟು ಆಕ್ಷೇಪಾರ್ಹ ಪದವನ್ನು ಕೂಡ ಬಳಕೆ ಮಾಡಿರುವುದು ಕೂಡ ಗೊತ್ತಾಗ್ತಾ ಇದೆ. ವಿವಾದಿತ ನಾಯಕಿ ಮಾಧವಿಲತಾಗೆ ಇವಾಗ ಸಾಕಷ್ಟು ಒಂದು ಟೀಕೆಗೂ ಕೂಡ ಒಳಗಾಗಿರುವಂಥದ್ದು. ಈಗ ಸಾಯಿಬಾಬಾನ ಭಕ್ತರು ಕೂಡ ಕೆರಳಿಕೆಂಡವಾಗಿದ್ರೆ ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು? ವಿದ್ಯಾವಂತರು ಕೂಡ ಆಗಿದ್ದಾರೆ, ಆದ್ರೂ ಕೂಡ ಈ ರೀತಿಯಾಗಿ ಮಾತನಾಡಿದ್ದಾರೆ. ಮೈಸೂರು ವಿವಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಮಾಧವಿಲತಾ ಅವರು. 2008ರಲ್ಲಿ ನಚ್ಚಾವುಲಿ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸ್ನೇಹಿತುಡು, ಅರವಿಂದ್ 2, ಅಂಬಲ ಸಿನಿಮಾಗಳಲ್ಲೂ ಕೂಡ ನಟನೆಯನ್ನ ಮಾಡಿದ್ದಾರೆ. ಸಾಕಷ್ಟು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ ಅಲ್ಲದೆ ಕೂಡ ಒಳ್ಳೆಯ ವಿದ್ಯಾರ್ಥಿಯನ್ನು ಕೂಡ ಪಡ್ಕೊಂಡಿರುವಂಥದ್ದು. ಹುಬ್ಬಳ್ಳಿಯ ತೆಲುಗು ಕುಟುಂಬದಲ್ಲಿ ಜನಿಸಿರುವಂತಹ ಮಾಧವಿಲತಾ. ಹಾಗಾದ್ರೆ ಯಾಕೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರ್ಬೋದು? ಇವರು ದೇವರನ್ನ ನಂಬದೇ ಇದ್ರೆ ನೀನ್ ಯಾಕೆ ನಂಬಲ್ಲ ಅಂತ ಹೇಳಿ ಕೂಡ ಯಾರು ಪ್ರಶ್ನೆಯನ್ನ ಮಾಡೋದಿಲ್ಲ. ಆದ್ರೆ ಇವರ ಮನಸ್ಸಿನಲ್ಲಿ ಏನಿದ್ರು ಕೂಡ ಅದು ದೇವರನ್ನ ನಂಬುವಂತಹ ಒಂದು ಭಕ್ತರಿಗೆ ಇಂತಹ ವಿಚಾರಗಳು ಸಾಕಷ್ಟು ಘಾಸಿಗೊಳಿಸುತ್ತೆ. ಸಾಯಿಬಾಬಾ ನಂಬುವಂತಹ ಭಕ್ತರು ಎಷ್ಟೋ ಇದ್ದಾರೆ. ಅವರ ಪವಾಡಗಳನ್ನು ನಂಬುವಂತಹ ಭಕ್ತರುಗಳು ಎಷ್ಟೋ ಇದ್ದಾರೆ. ದೇವರನ್ನು ನಂಬುವವರು ಇರ್ತಾರೆ, ನಂಬದೇ ಇರೋರು ಕೂಡ ಇರ್ತಾರೆ. ಆದ್ರೆ ಇವರು ನಂಬಲ್ಲ ಅಂತ ಹೇಳಿದ್ರೆ ಇವರ ಭಕ್ತರಿಗೆ ಘಾಸಿಗೊಳಿಸುವಂತಹ ಮಾತುಗಳನ್ನ ಯಾಕೆ ಆಡಬೇಕು? ವಿದ್ಯಾವಂತರು ಕೂಡ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಕಲಬುರಗಿಯ ವಿವಿಯಲ್ಲೂ ಕೂಡ ಪದವಿಯನ್ನ ಪಡೆದಿದ್ದಾರೆ ಮಾಧವಿಲತಾ ಅವರು. ಸಾಯಿಬಾಬಾ ಭಕ್ತರ ನಂಬಿಕೆಗಳಿಗೆ ಘಾಸಿಯನ್ನಗೊಳಿಸಿದ್ದಾರೆ ಈ ನಟಿ. ಮೈಸೂರು ವಿವಿಯಲ್ಲೂ ಕೂಡ ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡಿದ್ದಾರೆ. 2008ರಲ್ಲಿ ನಚ್ಚಾವುಲಿ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೂಡ ಕೊಟ್ಟಿದ್ದಾರೆ. ವಿವಾದಿತ ನಾಯಕಿ ಮಾಧವಿಲತಾಗೆ ಇದೇ ಕರ್ನಾಟಕದ ನಂಟು ಕೂಡ ಇದೆ. ಹುಬ್ಬಳ್ಳಿಯ ತೆಲುಗು ಕುಟುಂಬದಲ್ಲಿ ಜನಿಸಿರುವಂತಹ ಮಾಧವಿಲತಾ ಒಳ್ಳೆಯ ಕುಟುಂಬದಲ್ಲಿ ಜನಿಸಿದ್ದಾರೆ. ಒಳ್ಳೆಯ ವಿದ್ಯಾರ್ಹತೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ನಟನೆಯನ್ನ ಮಾಡಿದ್ದಾರೆ. ತಿಳುವಳಿಕೆ ಇರುವಂತಹ ಹುಡುಗಿ ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು? ಭಕ್ತರ ನಂಬಿಕೆಗಳಿಗೆ ಘಾಸಿಗೊಳಿಸುವಂತ ಕೆಲಸವನ್ನ ಯಾಕೆ ಮಾಡಿದ್ರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ.